ಎಲ್ಲರಿಗೂ ನಮಸ್ಕಾರ. ಪ್ರೇಮ್ ಕ್ರಿಯೇಟರ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾವಿಂದು ನಾಮದ ಚಿಲುಮೆ ಸ್ಥಳ ಪುರಾಣದ ಬಗ್ಗೆ ತಿಳಿದುಕೊಳ್ಳಲೇಬೇಕು. ಇದು ತುಮಕೂರು ಜಿಲ್ಲೆಯ ದೇವರಾಯನದುರ್ಗದ ಸಮೀಪವಿರುವ ಒಂದು ಪ್ರೇಕ್ಷಣೀಯ ಸ್ಥಳ. ಇದು ತುಮಕೂರು ನಗರದಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ರಾಮಾಯಣ ಕಾಲದಲ್ಲಿ ಶ್ರೀರಾಮಚಂದ್ರ, ಲಕ್ಷ್ಮಣ, ಸೀತೆ ಕೆಲಕಾಲ ದೇವರಾಯನದುರ್ಗ ಕಾಡಿನಲ್ಲಿ ವನವಾಸ ಅನುಭವಿಸಿದರು ಎಂಬ ಸ್ಥಳ ಪುರಾಣ ಇದೆ. ಒಮ್ಮೆ ರಾಮನಿಗೆ ಹಣೆಗೆ ತಿಲಕವಿಡುವ ಸಂದರ್ಭ ಬಂದಿತು. ನೀರಿಗಾಗಿ ಸುತ್ತಲೂ ನೋಡಿದರೂ ಎಲ್ಲಿಯೂ ನೀರು ಸಿಗಲೇ ಇಲ್ಲ. ಆಗ ಆ ಸ್ಥಳದಲ್ಲೇ ಬಾಣ ಹೂಡಿ ಒಂದು ಬಂಡೆಯ ಮೇಲೆ ಬಿಟ್ಟಾಗ ಬಾಣ ಒಳವಕ್ಕು ರಂಧ್ರವನ್ನು ಕೊರೆದು ಅಲ್ಲಿ ನೀರಿನ ಬುಗ್ಗೆ ಚಿಮ್ಮಿತು. ಆ ನೀರನ್ನು ತೆಗೆದುಕೊಂಡು ರಾಮ ತನ್ನ ಹಣೆಗೆ ನಾಮವನ್ನು ಧರಿಸಿದನಂತೆ. ಹಾಗಾಗಿ ಈ ಚಿಲುಮೆಗೆ ನಾಮದ ಚಿಲುಮೆ ಎಂಬ ಹೆಸರು ಬಂದಿದೆ. ಕಡು ಬೇಸಿಗೆಯಲ್ಲೂ ಇಲ್ಲಿ ನೀರು ಚಿಮ್ಮುತ್ತಲೇ ಇರುವುದು ವಿಶೇಷ. ನಾಮದ ಚಿಲುಮೆಯಲ್ಲಿ ಒಂದು ಸಣ್ಣ ಮೃಗಾಲಯವಿದ್ದು ಅದರಲ್ಲಿ ಜಿಂಕೆ, ಕಡವೆ ಇತ್ಯಾದಿ ಪ್ರಾಣಿಗಳು, ತಂಪಾದ ಗಾಳಿ, ಉತ್ತಮ ಮರಗಳು, ತುಂಟು ಕೋತಿಗಳು, ಬಣ್ಣ ಬಣ್ಣದ ಪಕ್ಷಿಗಳಿರುವ ಇದು ವಾರಾಂತ್ಯ ಕಳೆಯಲು ಉತ್ತಮ ಸ್ಥಳ. ಇಲ್ಲಿ ಚಿಟ್ಟೆಗಳು ಕಂಡುಬರುತ್ತವೆ. ಚಿಟ್ಟೆಗಳು ದೊಡ್ಡದಾದ ಪದರವಿರುವ ರೆಕ್ಕೆಗಳಿರುವ ಸುಂದರವಾದ ಹಾರುವ ಕೀಟಗಳು. ಅವುಗಳ ರೆಕ್ಕೆಗಳು ಸೂಕ್ಷ್ಮವಾದ ಸಂವೇದನಶೀಲವಾದ ಕೂದಲುಗಳಿಂದ ಆವರಿಸಲ್ಪಟ್ಟಿರುತ್ತವೆ. ಚಿಟ್ಟೆಗಳು ತೀರಾ ಹಳೆಯ ಪಳವಳಿಕೆಗಳು. ಸುಮಾರು 130 ದಶಲಕ್ಷ ವರ್ಷಗಳಷ್ಟು ಪುರಾತನವಾಗಿವೆ. ಜೀವಿತಾವಧಿ 2 ದಿನಗಳಿಂದ 11 ತಿಂಗಳು. ವಿಶ್ವದಾದ್ಯಂತ 1800, ಭಾರತದಲ್ಲಿ 1200 ಮತ್ತು ಕರ್ನಾಟಕದಲ್ಲಿ 318 ಪ್ರಭೇದಗಳಿವೆ. ರೆಕ್ಕೆಗಳು ವರ್ಣರಹಿತವಾಗಿರುತ್ತವೆ. ನಮ್ಮ ಕಣ್ಣಿನ ಕಾಣುವ ಬಣ್ಣಗಳು ಹಾಗೂ ಚಿತ್ತಾರಗಳು ಚಿಟ್ಟೆಗಳ ರೆಕ್ಕೆಗಳ ಹೊದಿಕೆಗಳಾಗಿರುವ ಸೂಕ್ಷ್ಮ ಪದರಗಳಿಂದ ಹೊರ ಬೀಳುವ ಪ್ರತಿಫಲನದಿಂದಾಗಿರುತ್ತವೆ. ಕಣ್ಣುಗಳು 6000 ಮಸೂರಗಳಿಂದ ಮಾಡಲ್ಪಟ್ಟಿರುತ್ತವೆ. ಸ್ಕೀಪರ್ ಚಿಟ್ಟೆಗಳು ಕುದುರೆಯ ವೇಗಕ್ಕಿಂತಲೂ ವೇಗವಾಗಿ ಹಾರಬಲ್ಲವು. ಆದರೆ ಹೆಚ್ಚಿನ ಚಿಟ್ಟೆಗಳು ಗಂಟೆಗೆ 8 ರಿಂದ 20 ಕಿಲೋಮೀಟರ್ ವೇಗದಲ್ಲಿ ಹಾರುತ್ತವೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.